ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶ ಹಿನ್ನೆಲೆ ಅವರ ಹುಟ್ಟೂರಾದಂತಹ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಹುಟ್ಟೂರಿನ ಗ್ರಾಮಸ್ಥರು ಒಂದು ರೀತಿ ಸಾಕಷ್ಟು ನೋವಿನಲ್ಲೂ ಕೂಡ ಇದ್ದಾರೆ. ಚೆನ್ನಮ್ಮನವರು ಹೇಳಿ ಕೇಳಿ ಭಾಳ ದೈವ ಭಕ್ತರು, ಅಂದರೆ ದೇವರನ್ನ ಸಾಕಷ್ಟು ನಂಬ್ತಾ ಇದ್ರು. ಹೀಗಾಗಿ ಅವರ ಹುಟ್ಟೂರಲ್ಲಿ ಒಂದು ಉತ್ತಮವಾದ ದೇವಸ್ಥಾನ ಕೂಡ ನಿರ್ಮಾಣ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗಾಗಿ ಆ ಒಂದು ದೇವಸ್ಥಾನ ಭಾಳ ಸುಂದರವಾಗಿ ನಿರ್ಮಾಣ ಆಗಿದೆ. ನಾವೀಗ ದೇವಸ್ಥಾನದ ಮುಂಭಾಗ ಇದ್ದೀವಿ. ಇಲ್ಲಿ ನೋಡ್ಬೋದು ಏನು ಅವರ ಹುಟ್ಟೂರಿನಲ್ಲಿ ಚಂಡಿಕಾ ದೇವಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ಕೇವಲ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲನ್ನು ತೆಗೆಯತಕ್ಕಂತಹ ದೇವಸ್ಥಾನ. ಅದರಲ್ಲೂ ಚೆನ್ನಮ್ಮ ಮತ್ತು ದೇವೇಗೌಡರು ಮೊದಲ ಪೂಜೆಯನ್ನು ಮಾಡ್ತಾರೆ. ನಂತರ ಇಡೀ ಗ್ರಾಮಸ್ಥರು ಈ ಒಂದು ಪೂಜೆಯನ್ನು ಮಾಡ್ತಾರೆ. ಮುತ್ತಿಗೆಯರಹಳ್ಳಿ ಗ್ರಾಮದ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಈ ದೇವಸ್ಥಾನದ ಪ್ರತೀತಿ ವರ್ಷಕ್ಕೊಮ್ಮೆ ಮಾತ್ರ ಆ ದೇವಸ್ಥಾನದ ಬಾಗಿಲನ್ನು ತೆಗಿತಾರೆ. ಆ ಒಂದು ಸಂದರ್ಭದಲ್ಲಿ ಈ ಚೆನ್ನಮ್ಮ ಮತ್ತು ದೇವೇಗೌಡರು ಏನು ಇವರ ಕುಟುಂಬ ಇದೆ ಅವರೇ ಮೊದಲ ಪೂಜೆ, ಅದರಲ್ಲೂ ಅವರ ಹುಟ್ಟೂರು ಆಗಿರೋದ್ರಿಂದ ಅವರೇ ಮೊದಲ ಪೂಜೆಯನ್ನು ಮಾಡ್ತಾರೆ. ನಂತರ ಬೇರೆ ಗ್ರಾಮಸ್ಥರುಗಳಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನು ಪೂಜೆಗೆ ಅವಕಾಶ ಮಾಡಿಕೊಡ್ಲಾಗ್ತದೆ. ಹೀಗಾಗಿ ಅವರ ಒಂದು ಬಹಳ ಕನಸಿತ್ತು, ಏನು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ದೃಷ್ಟಿಯಿಂದ ಅವರ ಹುಟ್ಟೂರಲ್ಲಿ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಲ್ಲದೆ ಅಕ್ಕಪಕ್ಕದಲ್ಲಿ ಗ್ರಾಮಗಳಲ್ಲೂ ಕೂಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅವರ ಹೆಸರು ಈಗ ಅಜರಾಮರವಾಗಿ ಈ ದೇವಸ್ಥಾನದಿಂದ ಅಜರಾಮರವಾಗಿ ಉಳಿದಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ರಮೇಶ್ ಜೊತೆ ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.